ನಾನು ನಂದಿನಿ ಸಾಗರ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂತಹದ್ದು ಜ್ವರ, ಡೆಂಗ್ಯೂ ಜ್ವರ, ಬೇರೆ ಬೇರೆ ರೀತಿಯಾದಂತಹ ಜ್ವರಗಳನ್ನ ಎಸ್ಪೆಷಲಿ ಮಕ್ಕಳಲ್ಲಿ ನಾವು ನೋಡ್ತಾ ಇದೀವಿ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಅದರ ಜೊತೆ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾಗಿ ಮಕ್ಕಳಲ್ಲಿ ವಿಪರೀತವಾಗಿ ಕಾಣಿಸ್ತಾ ಇರುವಂತಹ ಒಂದು ರೋಗ ಲಕ್ಷಣ ಅಂತ ಅಂದ್ರೆ ಅದು ಜ್ವರ. ಸೊ ಜ್ವರ ಯಾಕೆ ಬರ್ತಾ ಇದೆ, ಯಾವೆಲ್ಲ ಕಾರಣದಿಂದ ಆ ಜ್ವರವನ್ನ ನಾವು ತಡೆಗಟ್ಟಬಹುದು, ಯಾವ ಒಂದು ಹಂತದಲ್ಲಿ ಡಾಕ್ಟರ್ ಹತ್ರ ಹೋಗಬಹುದು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಇಂದು ನಮ್ಮ ಡಾಕ್ಟರ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ರಾಜಾರಾಮ್ UH ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದ ಈ ಆ್ಯಂಕರ್ ಆಗಲಿ ನಮ್ಮ ಕನ್ನಡ ಮೀಡಿಯಂನವರಿಗೆ ತುಂಬ ಧನ್ಯವಾದಗಳು. ಇದರಿಂದ ಮಕ್ಕಳಿಗೆ, ಪೋಷಕರಿಗೆ ಎಲ್ಲರಿಗೂ ಬಹಳಷ್ಟು ಉಪಯುಕ್ತವಾದಂಥ ಮಾಹಿತಿ ಸಿಗ್ತದೆ. ಇದರಿಂದ ಅವ್ರಿಗೆ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಯಾವೆಲ್ಲ ಪ್ರಿಕಾಷನ್ಸ್ ತೊಗೋಬೋದು, ಮಳೆಗಾಲದಲ್ಲಿ ಪ್ರತ್ಯೇಕವಾಗಿ ಕಾಯಿಲೆಗಳು ಜಾಸ್ತಿ, ಕಾಯಿಲೆಗಳು ಹರಡದೇ ಇದ್ದಂಗೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ತಿಳಿಸ್ಕೊಡ್ತೀವಿ. ಡಾಕ್ಟರ್ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. 1994ರಲ್ಲಿ ಇವರು ಬಳ್ಳಾರಿಯ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಲ್ಲಿ ತಮ್ಮ MBBS ಪದವಿಯನ್ನ ಮುಗಿಸ್ತಾರೆ. ಆ ನಂತರದಲ್ಲಿ ಮಣಿಪಾಲ್ನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಂದ DCH ಪದವಿಯನ್ನ ಪಡಿತಾರೆ. ಅದ ನಂತರ ಅವರು ಬೇರೆ ಬೇರೆ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ 2018ರಿಂದ ನಮ್ಮ ಶಿವಮೊಗ್ಗದ ಯುನಿಟಿ ಸೆಂಟರ್ ಫಾರ್ ಅಡ್ವಾನ್ಸ್ ಪೆಡಿಯಾಟ್ರಿಕ್ಸ್ ಕೇರ್ ಇಲ್ಲಿ 2018ರಿಂದ ಕಾರ್ಯನಿರತರಾಗಿದ್ದಾರೆ. ಸೊ ನೀವು ಯುನಿಟಿ ಹಾಸ್ಪಿಟಲ್ಗೆ ಹೋದ್ರೆ ಎನಿ ಟೈಮ್ ರಾಜಾರಾಮ್ ಸರ್ ಅವೈಲೇಬಲ್ ಇರ್ತಾರೆ. ಮಿಡ್ ನೈಟ್ ಅಂತ ನೋಡಲ್ಲ, ಮಾರ್ನಿಂಗ್ ಅಂತ ನೋಡಲ್ಲ. ಸರ್ ಈ ತರ ಇದೆ, ಮಗುನ್ ಕರ್ಕೊ ಬರ್ತಾ ಇದೀವಿ ಅಂತ ಅಂದ್ರೆ ಸಾಕು, ತಕ್ಷಣ ಬಂದು ನಮಗೆ ಟ್ರೀಟ್ಮೆಂಟ್ ಅನ್ನ ನೀಡುವಂತಹ ಡಾಕ್ಟರ್ ರಾಜಾರಾಮ್ ಸರ್ ಅವರು. ಇವತ್ತು ಮಕ್ಕಳಲ್ಲಿ ಜ್ವರ ಯಾವೆಲ್ಲ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಯಾವ ಸೀಸನ್ ಅಲ್ಲಿ ಜ್ವರ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸೊ ಸರ್, ನನ್ನ ಮೊದಲ ಪ್ರಶ್ನೆ, ಜ್ವರ ಹೇಗೆ ಸ್ಟಾರ್ಟ್ ಆಗುತ್ತೆ, ಯಾವೆಲ್ಲ ರೀಸನ್ಸ್ಗೆ ಜ್ವರ ಬರುತ್ತೆ ಸರ್? ಫಸ್ಟ್ ಆಫ್ ಆಲ್ ಏನಾದ್ರೆ ಜ್ವರ ಇದೆಯಾ ಇಲ್ವಾ ಅದು ತಿಳ್ಕೊಬೇಕು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಜ್ವರ ಅಂದರೆ ಏನು, ಜ್ವರ ಯಾಕೆ ಬರ್ತದೆ? ಜ್ವರ ಅಂತ ಹೇಳೋದು ನಮ್ಮ ಬಾಡಿಗೆ ಒಂದು ಪ್ರೊಟೆಕ್ಟಿವ್ ರಿಫ್ಲೆಕ್ಸ್. ನಮ್ಮಲ್ಲಿ ಏನೋ ಒಂದು ತೊಂದರೆ ಇದೆ, ಎಲ್ಲ ಸರಿ ಇಲ್ಲ ಅಂತ ತಿಳಿಸ್ಕೊಡೋದು, ನಮ್ಮ ಶರೀರ ನಮಗೆ ಕಮ್ಯುನಿಕೇಟ್ ಮಾಡೋದು. ಈಗ ಶರೀರ ತಾಪಮಾನ ಏನಿರುತ್ತೆ ಸಾಧಾರಣವಾಗಿ ನಮ್ಮದು 97ರಿಂದ 99 ಅಥವಾ 36.5ರಿಂದ 37.5 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಇರಬೇಕು, ಅಥವಾ 99.5 ಫ್ಯಾರನೀಟ್ ಒಳಗೆ ಇರಬೇಕು. ಈಗ ತಲೆ ಮುಟ್ಟಿ ಜ್ವರ ಅಂದ್ಕೊಳ್ಳೋದು, ಮೈ ಬಿಟ್ಟು ಜ್ವರ ಅಂದ್ಕೊಳ್ಳೋದು, ಜ್ವರ ಇದೆ ಅಂತೇಳಿ ಮೆಡಿಸಿನ್ ಕೊಡ್ತಾ ಇರೋದು, ಇದರಿಂದ ತೊಂದರೆಗಳು ಜಾಸ್ತಿ. ಮಗುವಿಗೆ ಜ್ವರ ಇದೆಯೇ ಇಲ್ವಾ, ದೊಡ್ಡವರಿಗೆ ಬೇರೆ ಮಗುಗೆ ಬೇರೆ. ಸೊ ಸಣ್ಣ ಮಗು ಮೈ ಮುಟ್ತಾರೆ, ಚೆನ್ನಾಗಿ ಸುತ್ತಿಡ್ತಾರೆ, ಚಳಿ ಅಂತೇಳಿ ಟೋಪಿ ಹಾಕ್ತಾರೆ, ಅದು ಮುಟ್ಟು ನೋಡ್ಬಿಟ್ಟು ಜ್ವರ ಇದೆ ಅನ್ಕೊತಾರೆ, ಗಾಬರಿ ಆಗ್ತಾರೆ. ಇದೆಲ್ಲ ಅನಗತ್ಯ. ಪ್ರತಿಯೊಬ್ಬರು ಮನೇಲಿ ಒಂದು ಥರ್ಮಾಮೀಟರ್ ಇಟ್ಕೋಬೇಕು, ಚೆಕ್ ಮಾಡಬೇಕು. 99.5 ಮೇಲೆ ಇದ್ದರೆ ಮಾತ್ರ WHO ಏನಾಗುತ್ತೆ, 100 ಡಿಗ್ರಿ ಫ್ಯಾರನೈಟ್ಗೆ ಮೇಲ್ಗಡೆ ಇದ್ದರೆ ಮಾತ್ರ ಮೆಡಿಸಿನ್ ಹಾಕಬೇಕು, ಇಲ್ಲಾಂದರೆ ಅಗತ್ಯನೇ ಇಲ್ಲ, ಅದು ಜ್ವರನೇ ಅಲ್ಲ, ಜ್ವರ ಅಂತ ಹೇಳಬೇಕಾಗ್ತೀವಿ. ಜ್ವರ ಸಾಧಾರಣವಾಗಿ ಈಗ ಮಾನ್ಸೂನ್ ಸೀಸನ್ನಲ್ಲಿ 100% ವೈರಲ್ ಇನ್ಫೆಕ್ಷನಿಂದ ಆಗ್ತದೆ. ವೈರಾಣು ಅನ್ನೋದು ನಮ್ಮ ಶರೀರದೊಳಗೆ ಎಂಟ್ರಿ ಆಗ್ತದೆ, ಗಾಳಿಯಿಂದ ಇರ್ತದೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಯೂಶಲಿ ಗಾಳಿ ಅಥವಾ ನೀರು, ಆಹಾರದ ಮೂಲಕ ನಮ್ಮ ಶರೀರದೊಳಗೆ ಎಂಟ್ರಿ ಕೊಡುತ್ತೆ. ಕೆಲವೊಮ್ಮೆ ಸೊಳ್ಳೆ ಕಚ್ಚೋದ್ರಿಂದನೂ ಬರ್ತದೆ. ಈಗ ಡೆಂಗು ಜ್ವರ ಎಲ್ಲರೂ ಕೇಳಿದಾರೆ, ಪೇಪರಲ್ಲಿ ಓದಿದಾರ. ಡೆಂಗು ಜ್ವರ ಇರೋಂಥ ರೋಗಿಗೆ ಸೊಳ್ಳೆ ಕಚ್ಚಿ ನಮಗೆ ಸೊಳ್ಳೆ ಕಚ್ಚಿದ್ರೆ ಆ ಮೂಲಕ ನಮ್ಮ ದೇಹದೊಳಗೆ ಡೆಂಗು ವೈರಾಣು ಎಂಟ್ರಿ ಹೊಡೆಯುತ್ತೆ. ಎಂಟ್ರಿ ಹೊಡೆದ ಮೇಲೆ ಅದು ತುಂಬ ಜಾಸ್ತಿ ಆಗುತ್ತೆ. ವೈರಾಣು ತನ್ನ ಸಂಖ್ಯೆ ಜಾಸ್ತಿ ಮಾಡಿ ನಮ್ಮ ಬಾಡಿ ಆ ಪ್ಲೇಟ್ಲೆಟ್ ಬಾಡಿ ಮೇಲೆಲ್ಲ ಅಟ್ಯಾಕ್ ಮಾಡ್ತದೆ. ಸೊ ಹಾಗಾಗಿ ಜ್ವರ ಬರಲಿಕ್ಕೆ 100% ಅಥವಾ 80% ವೈರಾಣು ಕಾರಣ. ಆದರೆ ಕೆಲವೊಂದು ನಮ್ಮ ಬಾಡಿ ಒಳಗೆ ಇರುವಂಥ ಪ್ರೊಡಕ್ಷನ್ ಆಗುವಂಥ ಕೆಮಿಕಲ್ಸಿಂದನೂ ಜ್ವರ ಬರುತ್ತೆ. ನೀವು ಕೇಳಿರ್ಬೋದು ಸಂಧಿವಾತ ಜ್ವರ ಅಥವಾ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ಬಿಟ್ಟು, ರುಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಕೆಲವೊಂದು ಡ್ರಗ್ಸು ಜ್ವರ ಮಾಡುತ್ತೆ. ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ವ್ಯತ್ಯಾಸ ಆಗಿ ಅದರಿಂದನೂ ಸ್ವಲ್ಪ ಇಮ್ಯುನಿಟಿ ಬಿಲ್ಡಪ್ ಆಗುವಾಗಲೂ ಜ್ವರ ಬರ್ತದೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ತೊಗೊಂಡಾಗಲೂ ಜ್ವರ ಬರುತ್ತೆ. ನೀರು ಕಡಿಮೆ ಆದರೆ ಡಿಹೈಡ್ರೇಷನ್ ಜ್ವರ ಅಂತೀವಿ, ಅದರಿಂದನೂ ಜ್ವರ ಬರುತ್ತೆ. ಸೊ ಇನ್ಫೆಕ್ಷನ್ ಅನ್ನೋದು ಒಂದು 80 to 90% ಜ್ವರ ಬರ್ತದೆ. ನೀರು ಕಡಿಮೆ ಆದರೂ ಜ್ವರ ಬರುತ್ತೆ. ಆ್ಯಕ್ಚುಲಿ ಜ್ವರ ಬರೋದು ಏನು ಅಂತ ಹೇಳಿದ್ರೆ, ನಮ್ಮ ಈ ಕೆಮಿಕಲ್ಸ್ ಏನಿರ್ತದೆ ನಮ್ಮ ಬಾಡಿನಲ್ಲಿ, ನಮ್ಮ ಫ್ರಿಜ್ನಲ್ಲಿ ಹೆಂಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬ್ರೈನ್ ಒಳಗೆ ಹೈಪೋಥಾಲಮಸ್ನಲ್ಲಿ ಇರ್ತದೆ ಶಾಖ ನಿಯಂತ್ರಕ ಕೇಂದ್ರ ಅಂತೇಳಿ. ಅದರಲ್ಲಿ 1ರಿಂದ 2 ಡಿಗ್ರಿ ಟೆಂಪ್ರೇಚರ್ ನಮ್ಮ ಬಾಡಿನೇ ಜಾಸ್ತಿ ಮಾಡುತ್ತೆ. ಯಾಕಂದರೆ ವೈರಾಣು ಸತ್ತೋಗಬೇಕು, ಬ್ಯಾಕ್ಟೀರಿಯಾ ಸತ್ತೋಗಬೇಕು, ಅದು ಬೆಳವಣಿಗೆ ಆಗದಿದ್ದಂಗೆ ಅದಕ್ಕೆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡುತ್ತೆ. ಇದು ಆ್ಯಕ್ಚುಲಿ ಪ್ರೊಟೆಕ್ಟಿವ್ ರಿಫ್ಲೆಕ್ಸು.
ಬಟ್ ಒಂದು ಹಂತ ದಾಟಿದ ನಂತರ ಅದು ನಮಗೆ ತೊಂದರೆ ಮಾಡ್ತದೆ. ಸರ್, ಈಗ ನೀವು ಹೇಳಿದ್ರಿ 100 ಡಿಗ್ರಿ ಮೇಲಿದ್ರೆ ಮಾತ್ರ ಅದನ್ನ ಜ್ವರ ನಾವು ಜ್ವರ ಅಂತ ಅಂತ ಹೇಳಿ ಹೇಳ್ತೀವಿ. ಕನ್ಸಿಡರ್ ಮಾಡುವಂತದ್ದು, ಅದಕ್ಕಿಂತ ಕೆಳಗಿದ್ರೆ ಜ್ವರ ಅಂತ ಜ್ವರ consider ಅಲ್ಲ. ಮಾಡಲ್ಲ ಅಂತ ಹೇಳಿ. ಯಾವೊಂದು ಹಂತದಲ್ಲಿ ಡಾಕ್ಟರ್ನ ಬಂದು ಕಾಣ್ಬೇಕು ಸರ್? ಈಗ ಮಕ್ಕಳಲ್ಲಿ ಎಸ್ಪೆಷಲಿ ಜ್ವರ ಬರ್ತಿದ್ದ ಹಾಗೇನೆ ಪೇರೆಂಟ್ಸ್ ನರ್ವಸ್ ಆಗ್ತಾರೆ, ಮಗುಗ್ ಜ್ವರ ಬಂತು ಅಂತ ಹೇಳಿ. ಸೊ ಯಾವೊಂದು ಹಂತದಲ್ಲಿ ಡಾಕ್ಟರ್ ಹತ್ರ ಬರ್ಬೇಕು? ಈಗ ಮಕ್ಕಳಲ್ಲಿ ಜ್ವರ ನಾನು ಮೊದಲೇ ಹೇಳ್ದಂಗೆ ಬೇರೆ ಥರ, ದೊಡ್ಡವರಿಗೆ ಜ್ವರ ಬೇರೆ, ಮಕ್ಕಳಲ್ಲಿ ಬೇರೆ ಜ್ವರ. ಯಾಕಂದರೆ ಸಣ್ಣ ಮಗುವಿಂದ ಹಿಡಿದು ದೊಡ್ಡ ಮಗುವರೆಗೂ ತುಂಬ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಥರ ಇರ್ತದೆ. ಈಗ ಸಣ್ಣ ಮಗು, ನವಜಾತ ಶಿಶು ಜ್ವರ ಇದೆ, ಮಗು ಹಾಲು ಕುಡಿತಿಲ್ಲ, ಅಥವಾ ಮಗುವಿನ ಸಾಧಾರಣವಾಗಿ ಹೇಗೆ ನಿದ್ದೆ ಮೂತ್ರ ಮಾಡೋದು ಎಲ್ಲ ವ್ಯತ್ಯಾಸ ಆಗಿದೆ ಅಂದರೆ ಡೆಫಿನೆಟ್ಲಿ ಅಲ್ಲಿ ತೊಂದರೆ ಇದೆ. ಅಂಥ ಜ್ವರಕ್ಕೆ ಕೂಡಲೇ ಡಾಕ್ಟ್ರಿಗೆ ಕಂಡಿಡಬೇಕು. ಮತ್ತು 1 ತಿಂಗಳೊಳಗಿನ ಮಗು, 3 ತಿಂಗಳೊಳಗಿನ ಮಗು, 6 ತಿಂಗಳೊಳಗಿನ ಮಗುಗೆ ಏನಾದ್ರು ತೊಂದರೆ ಇದೆ ಅಂತ ಹೇಳಿದ್ರೆ ಪೋಷಕರಿಗೆ ಗೊತ್ತಾಗಲ್ಲ. ಅದು ಕೈ ಮೀರಿದ ನಂತರ ಆಸ್ಪತ್ರೆಗೆ ಬರೋಕ್ಕೂ ಮುಂಚೆ ಅಂಥ ಮಗುಗೆ ಜ್ವರ ಇದ್ದರೆ ಡಾಕ್ಟರ್ ಹತ್ರ ಬರಬೇಕಾಗುತ್ತೆ. ಆದರೆ ಅದೇ ಮಗು ಒಂದು 5 ವರ್ಷ ಆಗಿದೆ, 6 ವರ್ಷ ಆಗಿದೆ, ಸ್ಕೂಲಿಗೆ ಹೋಗ್ತಾ ಇದೆ ಮಗು, ಮನೇಲಿ ಎಲ್ರಿಗೂ ಜ್ವರ ಇದೆ, ಅಥವಾ ಸ್ಕೂಲ್ನಲ್ಲಿ ಎಲ್ಲರಿಗೂ ಜ್ವರ ಇದೆ, ಶೀತ ಕೆಮ್ಮು ಜ್ವರ ಮಳೆಗಾಲದಲ್ಲಿ ಕಾಮನ್ನು, ಇಂಥ ಜ್ವರಕ್ಕೆ ಡಾಕ್ಟರ್ ಹತ್ರ ಓಡೋ ಅಗತ್ಯ ಇಲ್ಲ. 1-2 ರಿಂದ 3 ದಿವಸ ಮನೆಯಲ್ಲೇ ಜ್ವರದ ಮೆಡಿಸಿನ್ ಹಾಕ್ಕೊಂಡು ನೋಡ್ಬೋದು. ಪ್ರತ್ಯೇಕವಾಗಿ ಮಗು ಚಟುವಟಿಕೆ ಚೆನ್ನಾಗಿರಬೇಕು, ಮಗು ಊಟ ತಿಂಡಿ ಚೆನ್ನಾಗಾಗಬೇಕು. ಜ್ವರ ಬಿಟ್ಟವಾಗ ಜ್ವರದ ಮಧ್ಯದಲ್ಲಿ ಮಗುವಿನ ಆ್ಯಕ್ಟಿವಿಟಿ ಹೇಗಿದೆ ಅದು ತುಂಬ ಇಂಪಾರ್ಟೆಂಟ್. ಈಗ ಸೀರಿಯಸ್ ಕಾಯಿಲೆ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಡೆಂಗ್ಯೂ ಇರ್ಬೋದು, ಬೇರೆ ಇನ್ನೊಂದು ಇರ್ಬೋದು. ಇದರಲ್ಲಿ ಜ್ವರ ಬಿಟ್ಟ ನಂತರ ಕೂಡ ಮಗು ವಿಪರೀತ ಸುಸ್ತು, ಮಲ್ಕೊಂಡಿರೋದು, ಅಥವಾ ಊಟ ತಿಂಡಿ ಮಾಡೋಕ್ಕಾಗಲ್ಲ, ಇವೆಲ್ಲ ಲಕ್ಷಣಗಳಿರ್ತವೆ. ಇಂಥ ಲಕ್ಷಣಗಳಿದ್ದರೆ ಅದರಿಂದ ಮಗುಗೆ ಅಪಾಯ ಆಗೋ ಸಾಧ್ಯತೆ ಜಾಸ್ತಿ. ಅಂಥ ಜ್ವರಕ್ಕೆ ಡಾಕ್ಟರ್ ಹತ್ರ ಖಂಡಿತವಾಗಿ ಬರಬೇಕು. ಮತ್ತು ಜ್ವರ ಒಂದು 3 ರಿಂದ 4 ದಿವಸ ದಾಟಿದ ನಂತರ ಆವಾಗ ಜ್ವರದ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ನ್ಯೂಮೋನಿಯಾ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, 4 ದಿವಸಕ್ಕಿಂತ ಮೇಲ್ಪಟ್ಟ ಜ್ವರಕ್ಕೆ ಡಾಕ್ಟ್ರನ್ನು ನೋಡೋದು ಅತ್ಯಗತ್ಯ. ಮತ್ತು ಕೆಲವೊಂದು ಅಪಾಯಕಾರಿ ಚಿಹ್ನೆಗಳು ಅಂತ ಹೇಳ್ತೀವಿ ಸಾಧಾರಣವಾಗಿ. ಈಗ ಬ್ರೈನ್ ಫೀವರ್ ಇದ್ದರೆ ತಲೆನೋವು, ವಾಂತಿ, ಜ್ವರ, ಇವು ಕಾಂಬಿನೇಷನ್ ಆಗಿ ಬರ್ತದೆ. ಮೆದುಳು ಜ್ವರ, ಹೌದು, ಮೆದುಳು ಜ್ವರ. ಜ್ವರದ ಜೊತೆ ತಲೆನೋವು, ವಾಂತಿ ಇದೆ, ಅಥವಾ ಜ್ವರದ ಜೊತೆಗೆ ಮಗು ಎಚ್ಚರ ಕಡಿಮೆ ಇದೆ, ಮಗು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಮುಂಚಿನಾಗಿ, ಆಟ ಗೀಟ ಇಲ್ಲ, ನಿಶಕ್ತಿ ಇದೆ, ನೀರಸ ಆಗಿದೆ ಅಥವಾ ಉಸಿರಾಟದ ತೊಂದರೆ ಇದೆ, ಉಸಿರು ಜಾಸ್ತಿ ತೆಗಿತದೆ, ಮೂತ್ರ ಕಡಿಮೆ ಮಾಡ್ತದೆ, ಊಟ ತಿಂಡಿ ಏನು ತೊಗೊಳ್ತಾ ಇಲ್ಲ, ಇವೆಲ್ಲ ಅಂದರೆ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಈಗ ನ್ಯೂಮೋನಿಯಾದಲ್ಲಿ ಉಸಿರಾಟ ತೊಂದರೆ, ಎದೆಗುಂಡಿ ಬೀಳೋದು, ಆ ಥರ ಎಲ್ಲ ಬರ್ತದೆ. ಹಾಗೆ ಜ್ವರದ ಜೊತೆಗೆ ಬೇರೆ ಏನು ಸಿಂಪ್ಟಮ್ಸ್ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಉಸಿರಾಟದ ತೊಂದರೆ, ಎದೆ ಬಡಿತ ಜಾಸ್ತಿ ಆಗೋದು, ಕೈಕಾಲು ಮುಟ್ಟಿದ್ರೆ ತಣ್ಣಗೆ ಅನಿಸೋದು, ಆ ಮಗು ಮುಂಚಿನಾಗೆ ಏನು ಚಟುವಟಿಕೆ ಮಾಡೋದಿಲ್ಲ, ಒಂದೇ ಕಡೆ ಮಲ್ಕೊಂಡಿರುತ್ತೆ ಅಥವಾ ಕೂತ್ಕೊಂಡಿರುತ್ತೆ, ಮೂತ್ರ ಕಡಿಮೆ ಹೋಗುತ್ತೆ, ದಿವಸಕ್ಕೆ ಒಂದು 5 ಸರಿ ಹೋಗೋಂಥ ಮೂತ್ರ ಹೋಗುತ್ತೆ, ದಿವಸಕ್ಕೆ 2 ಸರಿ ಹೋಗುತ್ತೆ, ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೆ ಮೂತ್ರ ಮಾಡಲ್ಲ, ರಾತ್ರಿಯಿಂದ ಬೆಳಗ್ಗೆ ಮೂತ್ರ ಮಾಡಲ್ಲ ಅಂದರೆ ಜ್ವರದ ಜೊತೆಗೆ ಮಗುಗೆ ಡಿಹೈಡ್ರೇಷನ್ ಆಗಿದೆ, ನೀರು ಕಡಿಮೆ ಆಗಿದೆ, ಅಥವಾ BP ಕಡಿಮೆ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಂಥ ಸಮಯದಲ್ಲಿ ಡಾಕ್ಟ್ರನ್ನ ಕಾಣಲೇಬೇಕು. ಮತ್ತು ಪರೀಕ್ಷೆ ಮಾಡಿಸ್ಕೊಳ್ಳಿ, ಅಗತ್ಯವಿದ್ದರೆ ಆಸ್ಪತ್ರೆಗೆ ಇಂಜೆಕ್ಷನ್ಸು ಅಡ್ಮಿಷನ್ ಮಾಡಬೇಕಾಗುತ್ತೆ. ಆಸ್ಪತ್ರೆಗೆ ಹೋಗೋದಂತೂ ಅತ್ಯಗತ್ಯ. ಓಕೆ, ಈ ಒಂದು ಹಂತದಲ್ಲಿ ಮಗು ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ತು ನಿಮ್ಮ ಮಗುವಿನಲ್ಲಿ ಅಂತ ಅಂದ್ರೆ ಯಾವ ಹಂತದಲ್ಲಿ ನೀವು ಡಾಕ್ಟರ್ ಹತ್ರ ಬರಬೇಕು ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಹಾಗೆ ಮನೆಯಲ್ಲಿ ಏನಾದ್ರು ಪ್ರಥಮ ಚಿಕಿತ್ಸೆ ಮಾಡಬಹುದಾ ಜ್ವರ ಬಂದಾಗ? ಮನೆ ಮದ್ದು ಅಂತ ಏನಾದ್ರು ಇದೆಯಾ? ಅದೇ ಮನೆ ಮದ್ದು ಫಸ್ಟು ಜ್ವರ ಅಪಾಯಕಾರಿಯೇ ಇಲ್ವೇ ಇದು ತೀರ್ಮಾನ ಆಗಬೇಕು. ಈಗ ಮನೇಲಿ ದೊಡ್ಡ ಮಗು ಜ್ವರ ಇದೆ, ದೊಡ್ಡ ಮಗು ಜ್ವರ ಬಂದು ಮೊನ್ನೆ ಗುಣ ಆಗಿರುತ್ತೆ, ಸಣ್ಣ ಮಗು ಜ್ವರ ಬರುತ್ತೆ, ಓಕೆ, ಅಂಥ ಜ್ವರಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ಅಂಟು ಜ್ವರ ಅಂತ ಹೇಳ್ತೀವಿ. ಪ್ರತ್ಯೇಕವಾಗಿ ಮಾನ್ಸೂನಲ್ಲಿ ಸ್ಕೂಲ್ನಲ್ಲಿ ಎಲ್ಲರೂ ಕೆಮ್ಮು ಶೀತ ಜ್ವರ ಇರುತ್ತೆ, ವೈರಲ್ ಫ್ಲೂ ಅಂತ ಹೇಳ್ತೀವಿ. ಮನೆಯಲ್ಲೂ ಅಷ್ಟೇ ಕೆಮ್ಮು ಶೀತ ಜ್ವರ ಇರುತ್ತೆ. ಯಾವಾಗಲೂ ಕೆಮ್ಮು ಶೀತ ಜ್ವರ ಓಕೆ, ಕೆಮ್ಮು ಶೀತ ಏನೂ ಇಲ್ಲ, ಬರೀ ಜ್ವರ ಇದೆ, ತೀವ್ರ ಜ್ವರ ಇದೆ, ಜ್ವರದ ಮೆಡಿಸಿನ್ ಹಾಕಿದ್ರು ಮಗು ರೆಸ್ಪಾಂಡ್ ಆಗಲ್ಲ. ಸಾಧಾರಣವಾಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಜ್ವರಕ್ಕೆ ಉಪಯೋಗಿಸೋದು ಪ್ಯಾರಾಸಿಟಮಾಲ್ ಏನಿದೆ ಅದು 15 mg per kg, ಅಂದರೆ 1 kg 15 mg, 10 kg 150 mg 6 ಗಂಟೆಗೊಮ್ಮೆ ಕೊಡ್ತಾರೆ. ಇದು ಫಸ್ಟ್ ಏಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅಮೇರಿಕಾದಲ್ಲೂ ಕೂಡ ಓವರ್ ದಿ ಕೌಂಟರ್ ಮೆಡಿಸಿನ್ ಆಗಿ ಕೊಡ್ತಾರೆ. ಬಟ್ ಆದರೆ ಎಷ್ಟು ದಿವಸ ಕೊಡಬೇಕು, ಯಾವಾಗ ಕೊಡಬೇಕು? ಈಗ ಮಾನ್ಸೂನ್ ಟೈಮಲ್ಲಿ ಎಲ್ಲರಿಗೂ ವೈರಲ್ ಫ್ಲೂ ಇರುತ್ತೆ. ವೈರಲ್ ಫ್ಲೂನಲ್ಲಿ ಒಬ್ಬರಿಂದ ಒಬ್ಬರಿಗೆ, ಅವ್ರ ಜೊತೆಗಿರೋ ಮಕ್ಕಳಿಗೆ ಜ್ವರ ಇದೆ, ಹೋಗಿರ್ತಾರೆ, ಆಟ ಆಡ್ತಾರೆ, ಬರ್ತದೆ, ಜ್ವರ ಇದೆ, ಅದು ಓಕೆ. ಬಟ್ ಜ್ವರ ಶೀತ ಇದೆ, ಕೆಮ್ಮಿದೆ, ಓಕೆ. ಆದರೆ ಜ್ವರ ಶೀತ ಕೆಮ್ಮು ಕೂಡ 5-6 ದಿವಸ ದಾಟ್ತು ಅಂತ ಹೇಳಿದ್ರೆ ನ್ಯೂಮೋನಿಯಾ ಆಗೋ ಸಾಧ್ಯತೆ ಇರುತ್ತೆ. ಫಸ್ಟು 3-4 ದಿವಸ ಮನೆಯಲ್ಲಿ ಜ್ವರದ ಮೆಡಿಸಿನ್ ಹಾಕ್ಬೋದು, ನೋಡ್ಬೋದು. ಮಗು ಊಟ ತಿಂಡಿ ಚೆನ್ನಾಗಿ ಮಾಡ್ತದೆ, ಚಟುವಟಿಕೆ ಚೆನ್ನಾಗಿದೆ, ಜ್ವರ ಬಿಟ್ಟವಾಗ ಮಗು ಮುಂಚಿನಂಗೆ ಇದೆ, ಏನು ತೊಂದರೆ ಇಲ್ಲ, ಜ್ವರ ಬಿಟ್ಟಾಗ ಸುಸ್ತಿಲ್ಲ, ಏನು ತೊಂದರೆ ಇಲ್ಲ ಅಂದರೆ ಅಂಥ ಮಗುಗೆ ಮನೆಯಲ್ಲಿ ಚಿಕಿತ್ಸೆ ಫಸ್ಟ್ 3 ದಿವಸ ಅಥವಾ 4 ದಿವಸ ಮಾಡ್ಬೋದು. ಆದರೆ ಶೀತ ಕೆಮ್ಮು ಏನೂ ಇಲ್ಲ,
ಜ್ವರ, ಹೊಟ್ಟೆ ನೋವು ಅಥವಾ ಜ್ವರ, ಹೊಟ್ಟೆ ನೋವು, ವಾಂತಿ ಈ ಥರ ಎಲ್ಲ ಇದ್ದರೆ ಡಾಕ್ಟ್ರನ್ನ ಕಾಣಲೇಬೇಕಾಗುತ್ತೆ. ಓಕೆ ಸರ್, ಇದು ಆಂಟಿಬಯೋಟಿಕ್ ಅಂತ ಹೇಳಿ ಅಂತಾರೆ, ಅದನ್ನು ಯಾವ ಹಂತದಲ್ಲಿ ಕೊಡ್ತಾರೆ ಸರ್? ಯೂಶ್ವಲಿ ಆಂಟಿಬಯೋಟಿಕ್ ಈಗ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂತಾರೆ. ನಾನು ಕೇಳಿದ ಹಾಗೇನೆ ಯಾವ ಹಂತದಲ್ಲಿ ಆಂಟಿಬಯೋಟಿಕ್ ಕೊಡ್ತೀರಾ, ಅದರಿಂದ ಏನು ಉಪಯೋಗ ಅಂತ? ಆ್ಯಂಟಿಬಯೋಟಿಕ್ ಈಗ ಆ್ಯಕ್ಚುಲಿ ಆ್ಯಂಟಿಬಯೋಟಿಕ್ 90% ನಮ್ಮಲ್ಲಿ ಉಪಯೋಗಿಸೋದು ಬ್ಯಾಕ್ಟೀರಿಯಲ್ ಸೋಂಕಿದ್ದಾಗ, ಬ್ಯಾಕ್ಟೀರಿಯಾದಲ್ಲಿ ಇರೋಂಥದ್ದು. ಫಾರ್ ಎಕ್ಸಾಂಪಲ್ ಗಂಟ್ಲು ನೋವು ಇದೆ, ಟಾನ್ಸಿಲ್ಸ್ ಇದೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಇದೆ, ಟೈಫಾಯ್ಡ್ ಜ್ವರ ಇದೆ, ಬ್ರೈನ್ ಫೀವರ್ ಇದೆ, ಎದೆಯಲ್ಲಿ ನ್ಯೂಮೋನಿಯಾ ಇದೆ. ನ್ಯೂಮೋನಿಯಾದಲ್ಲೂ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಇದ್ದರೆ ಮಾತ್ರ. ಸೊ ಈಗ ಮಳೆಗಾಲದಲ್ಲಿ ಬರೋ ಜ್ವರದಲ್ಲಿ 90% ವೈರಲ್ ಜ್ವರ, ಈಗ H1N1 ಜ್ವರ ಇರ್ಬೋದು, ಅಥವಾ ಇನ್ಫ್ಲುಯೆನ್ಸಾ ಜ್ವರ ಇರ್ಬೋದು, ಅಥವಾ ಸಾಧಾರಣ ಬೇರೆ ಬೇರೆ ವೈರಸ್ಗಳಿದೆ, ಅಡಿನೋ ವೈರಸ್ ಅವೆಲ್ಲ ಇದ್ದಾವೆ, ಅಥವಾ ರೈನಾ ವೈರಸ್, RSV ವೈರಸ್, ಇವೆಲ್ಲದಕ್ಕೂ ಏನೂ ಆ್ಯಂಟಿಬಯೋಟಿಕ್ ಅಗತ್ಯ ಇಲ್ಲ. ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ಏನಾಗುತ್ತೆ, ಆ್ಯಂಟಿಬಯೋಟಿಕ್ನಲ್ಲೇ ಬ್ಯಾಕ್ಟೀರಿಯಾಗಳು ಬೆಳೆಯೋಕ್ಕೆ ಶುರು ಆಗುತ್ತೆ. ಈಗ ನೀವು ನೋಡಿದರೆ ಕೆಲವು ಮುಂಚೆ ಸೊಳ್ಳೆ ಕಾಯಿಲೆ ಅಥವಾ ಇದಕ್ಕೆಲ್ಲ ಒಂಚೂರು ಹಾಕಿದರೆ ಸಾಕು ಸೊಳ್ಳೆ ಬರ್ತಿರಲಿಲ್ಲ. ಈಗ ಸೊಳ್ಳೆ ಕಾಯಿಲೆ ಜೊತೆಗೆ ಇರುತ್ತೆ. ಹಾಗೆ ಇದು ಮುಂದಿನ ದಿನ ಏನು ಪರಿಸ್ಥಿತಿ ಬರುತ್ತೆ ಅಂದರೆ, ಆ್ಯಂಟಿಬಯೋಟಿಕ್ ಸಿರಪ್ಗಳು ಯಾವುದೂ ಕೆಲಸ ಮಾಡಲ್ಲ. ಪ್ರತಿ ಸರಿ ಏನಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಇಂಜೆಕ್ಷನ್ಸು, ಅಡ್ಮಿಷನ್ ಬೇಕಾಗುತ್ತೆ ಬರುತ್ತೆ. ಅದಕ್ಕೆ ಆ್ಯಂಟಿಬಯೋಟಿಕ್ ಅಬ್ಯೂಸ್ ಅಂತೀವಿ. ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ನಮ್ಮ ಬಾಡಿನಲ್ಲಿರುವಂಥ ಹೆಲ್ತಿ ಬ್ಯಾಕ್ಟೀರಿಯಾ ಏನಂತಾರೆ ಗಟ್ನಲ್ಲಿರೋದು, ಅದನ್ನೆಲ್ಲ ಅದು ಸೋಪ್ ಹಾಕಿ ತೊಳೆದಂಗೆ ಡಯರಿಯಾ ಆಗ್ತದೆ, ಆ್ಯಂಟಿಬಯೋಟಿಕ್ ಅಸೋಸಿಯೇಟ್ ಡಯರಿಯಾ ಅಂತ. ಆ್ಯಂಟಿಬಯೋಟಿಕ್ಕು ಜೀವರಕ್ಷಕ. ಯಾವಾಗ ಅಂತ ಹೇಳಿದ್ರೆ, ಮಗುವಿನಲ್ಲಿ ಬ್ಯಾಕ್ಟೀರಿಯಾ ಸೋಂಕಿದೆ, ಗಂಟಲಿನಲ್ಲಿ ಇನ್ಫೆಕ್ಷನ್ ಆಗಿದೆ, ಟಾನ್ಸಿಲ್ಸ್ ಆಗಿದೆ, ಎದೆಯಲ್ಲಿ ಇನ್ಫೆಕ್ಷನ್ ಆಗಿದೆ, ನ್ಯೂಮೋನಿಯಾ ಆಗಿದೆ, ಬ್ರೈನ್ ಇನ್ಫೆಕ್ಷನ್ ಆಗಿದೆ, ಯೂರಿನ್ ಇನ್ಫೆಕ್ಷನ್ ಆಗಿದೆ, ಟೈಫಾಯ್ಡ್ ಆಗಿದೆ, ಇದಕ್ಕೆ ಮಾತ್ರ ಒಂದು 8-10ಕ್ಕೆ ಮಾತ್ರ. ಕೆಲವೊಂದು ಈಗ ಡೆಂಗ್ಯೂ ಜ್ವರ ವೈರಲ್ ಜ್ವರ, ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟು ಏನೂ ಉಪಯೋಗ ಇಲ್ಲ. ಮಲೇರಿಯಾ ಜ್ವರ ಪ್ರೊಟೋಸೋವಲ್ ಬರ್ತದೆ, ಅದು ಆ್ಯಂಟಿಬಯೋಟಿಕ್ ಸಾಧಾರಣ ಯೂಸ್ ಮಾಡೋಂಥದ್ದು. ಈ ಕಫದ ಮದ್ದು ಅಂತ ಹೇಳ್ತಾರೆ, ಅದು ಏನು ಉಪಯೋಗ ಇಲ್ಲ. ಈಗ ನಮ್ಮ ಹಳ್ಳಿಲಾಗಿ, ನಮ್ಮ ಎಜುಕೇಟೆಡ್ಗಾಗಿ ಇದೊಂದು ಬಾರಿ ಇದಾಗಿಬಿಟ್ಟಿದೆ. ಲಾಸ್ಟ್ ಟೈಮು 1 ವಾರ ಆಗಿ ಜ್ವರ ಕಡಿಮೆ ಆಗಿರಲಿಲ್ಲ, ಡಾಕ್ಟರ್ ಹತ್ರ ಹೋದಾಗ ಈ ಕಫದ ಮದ್ದು ಕೊಟ್ಟಿದ್ದಾರೆ. ಡಾಕ್ಟರ್ ಹತ್ರ ಏನಕ್ಕೆ ಹೋಗೋದು, ಈ ಕಫದ ಮದ್ದು ತೊಗೊಂಬಂದು ಹಾಕಿದರೆ ಗುಣ ಆಗುತ್ತೆ ಅಂತ ಕಂಟಿನ್ಯೂ ಮಾಡ್ತಾರೆ. ನಮ್ಮಲ್ಲಿ ಕೂಡ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಅಮೇರಿಕಾ, ಇಂಗ್ಲೆಂಡ್ನಲ್ಲಿ ಒಂದು ಆ್ಯಂಟಿಬಯೋಟಿಕ್ ಕೊಡಬೇಕು ಅಂತ ಹೇಳಿದ್ರೆ ಮಗುವಿಗೆ ಬ್ಲಡ್ ಟೆಸ್ಟ್ ಮಾಡಬೇಕು, ಯೂರಿನ್ ಟೆಸ್ಟ್ ಮಾಡಬೇಕು. ಅದರಲ್ಲಿ ಬ್ಯಾಕ್ಟೀರಿಯಾ ಸೋಂಕು ಇದೆ ಅಂತ ಹೇಳಿದ್ರೆ ಮಾತ್ರ. ಈವನ್ ಡಾಕ್ಟ್ರಿಗೂ ಕೂಡ ಬರೆಯೋ ಪರ್ಮಿಷನ್ಸ್ ಇಲ್ಲ, ಮೆಡಿಕಲ್ ಶಾಪ್ನವ್ರಿಗೂ ಕೂಡ ಕೊಡೋ ಪರ್ಮಿಷನ್ ಇಲ್ಲ. ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಶಾಪ್ನವರು ಕೂಡ ಲಾಭ ಆಗುತ್ತೆ ಅಂತ ಕೇಳಿದ್ರೆ ತೆಗೆದು ಕೊಟ್ಬಿಡ್ತಾರೆ. ಮನೆಯವರು ಕೂಡ ಡಾಕ್ಟರ್ ಹತ್ರ ಏನಕ್ಕೆ ಹೋಗೋದು ಇಷ್ಟಕ್ಕೆಲ್ಲ ಅಂತ ಹೇಳ್ಬಿಟ್ಟು ಉಪಯೋಗಿಸ್ತಾರೆ. ಅದು ವೈರಲ್ಗೂ ಜ್ವರಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಕೆಲವೊಂದು ಆ್ಯಂಟಿಬಯೋಟಿಕ್ ಅಷ್ಟೇ, ಯೂರಿನ್ ಇನ್ಫೆಕ್ಷನ್ ಮಾಡೋ ಉಪಯೋಗಿಸೋ ಆ್ಯಂಟಿಬಯೋಟಿಕ್ಕು, ನಾವು ಎದೆಯಲ್ಲಿ ಕಫ ಕಟ್ಟಾಗ ಆ್ಯಂಟಿಬಯೋಟಿಕ್ ಎರಡು ಬೇರೆ ಬೇರೆ ಇರುತ್ತೆ. ಸೊ ಈ ಜ್ಞಾನ ಕೊರತೆಯಿಂದಾಗಿ ಅದು ಆ್ಯಂಟಿಬಯೋಟಿಕ್ ಅಬ್ಯೂಸ್ ಅಂತಾರೆ. ಅದು ಅಂದರೆ ಅನಗತ್ಯವಾಗಿ ಉಪಯೋಗಿಸಿ ಈಗ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಈಗ ಲಾಸ್ಟ್ 10 ಇಯರ್ಸ್ನಲ್ಲಿ ಯಾವ ಹೊಸ ಆ್ಯಂಟಿಬಯೋಟಿಕ್ ಕೂಡ ಕಂಡುಹಿಡ್ದಿಲ್ಲ. ಅಂದರೆ ನಮ್ಮ ಹತ್ರ ಇರೋಂಥ ಆ್ಯಂಟಿಬಯೋಟಿಕ್ಗಳು, ನಮ್ಮ ಹತ್ರ ಏನು ಅಸ್ತ್ರಗಳಿದೆ ಅದನ್ನು ಜಾಗೃತವಾಗಿ ಇಟ್ಕೋಬೇಕು. ಅನಗತ್ಯವಾಗಿ ಉಪಯೋಗಿಸೋದ್ರಿಂದ ಅದು ಏನಾದ್ರದ್ದು ಕೆಲಸ ಅದು ಮಾಡೋದಿಲ್ಲ, ಬೇಕಾದ ಟೈಮಲ್ಲಿ ಕೆಲಸ ಮಾಡೋದಿಲ್ಲ. ಅದರಿಂದ ಆ್ಯಂಟಿಬಯೋಟಿಕ್ಕು ರಾಮಬಾಣ ಅಲ್ಲ, ಎಲ್ಲದಕ್ಕೂ ರಾಮಬಾಣ ಅಲ್ಲ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದೆ ಅಂದರೆ ಮಾತ್ರ ಅದಕ್ಕೆ ಬೇಕು. ಈಗ ಲಾಸ್ಟ್ ಇಯರ್ 2022-23 ಸೆನ್ಸಸ್ ಪ್ರಕಾರ ಲಾಸ್ಟ್ 2 ವರ್ಷ ಮಳೆಗಾಲದಲ್ಲಿ ಎಲ್ಲ ಬಂದಿರೋ ಜ್ವರ ಎಲ್ಲ 100% ವೈರಲ್ ಜ್ವರ. ಅದಕ್ಕೆ ಆ್ಯಂಟಿಬಯೋಟಿಕ್ ಏನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಊಟ ತಿಂಡಿಗೆ ಕೊಟ್ಟಂಗೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಪ್ರತಿ ಸರಿ ಜ್ವರ ಬಂದಾಗ. ಅದು ಬಹಳಷ್ಟು ಹಾನಿ ಉಂಟು ಮಾಡ್ತದೆ. ಓಕೆ ಸರ್, ಈಗ ನೀವು ಹೇಳಿದ್ರಿ ಟೈಫಾಯ್ಡ್ ಜ್ವರ ಅಂತ ಅಂದ್ರಿ, ಮೆದುಳು ಜ್ವರ ಅಂತ ಅಂದ್ರಿ, ಹಾಗೆ ಮಲೇರಿಯಾ, ಡೆಂಗ್ಯೂ, ಅದನ್ನ ನೀವು ಹೇಗೆ ಕಂಡುಹಿಡಿತೀರಾ? ಅಂದ್ರೆ ಇಂತಹದ್ದೇ ಜ್ವರ ಬಂದಿದೆ, ಯಾವ ಲಕ್ಷಣದಿಂದ ಯಾವ ಜ್ವರ ಅಂತ ಹೇಳಿ ನೀವು ರೆಕಗ್ನೈಸ್ ಮಾಡಿ? ಕೆಲವೊಂದು ಲಕ್ಷಣಗಳಿರ್ತದೆ. ಈಗ ಮಲೇರಿಯಾ ಜ್ವರ ಅಂದರೆ ಬಿಟ್ಟು ಬರುವಂಥ ಚಳಿ ಜ್ವರ, ಪ್ರತ್ಯೇಕವಾಗಿ ಚಳಿ ಜ್ವರ ಇರುತ್ತೆ. ಇದರಲ್ಲಿ ಜ್ವರದಲ್ಲಿ ಬೇರೆ ಬೇರೆ ಟೈಪ್ ಇದೆ. ಕಂಟಿನ್ಯೂಸ್ ಜ್ವರ ಬರೋದು, ಅಂದರೆ ಜ್ವರ ಕಂಟಿನ್ಯೂಸ್ ಇರ್ತಾನೆ ಇರ್ತದೆ. ನೀವು ಜ್ವರ ಸಿರಪ್ ಹಾಕಿದಾಗ ಸ್ವಲ್ಪ ಕಡಿಮೆ ಆಗ್ತದೆ, ಆಮೇಲೆ ಮತ್ತೆ ಬರುತ್ತೆ. ಅದು ಬಿಟ್ಟು ಜ್ವರ ಬರೋದಲ್ಲ. ಮಲೇರಿಯಾ ಜ್ವರದಲ್ಲಿ ಟಿಪಿಕಲ್ ಆಗಿ ಬಿಟ್ಟು ಜ್ವರ. ಇವತ್ತು ಜ್ವರ ಇರುತ್ತೆ, ಬೆಳಿಗ್ಗೆ ಜ್ವರ ಬಂದರೆ ನೆಕ್ಸ್ಟ್ ಮಾನೇಸ ಬೆಳಿಗ್ಗೆವರೆಗೂ ಜ್ವರ ಬರಲ್ಲ, ಅಥವಾ ಬೆಳಿಗ್ಗೆ ಬಂದು ಮಧ್ಯರಾತ್ರಿಗೂ ಜ್ವರ ಬರಲ್ಲ, ಅಥವಾ ಮಧ್ಯರಾತ್ರಿ ಜ್ವರ ಬಂದರೆ ನೆಕ್ಸ್ಟ್ ಡೇ ಟೈಮೆಲ್ಲ ಆರಾಮಿರ್ತಾರೆ, ಮತ್ತು ಸಾಯಂಕಾಲ ಜ್ವರ ಬರ್ತದೆ. ಸೊ ಜ್ವರ ಬಂದಾಗ ಫುಲ್ ಚಿಲ್ಸು, ಈಗ ಎಲ್ಲ ಕಂಬಳಿ ಹೊತ್ಕೊತಾರೆ, ಎಲ್ಲ ಆ ಥರ ಚಳಿ ಜ್ವರ ಬರುತ್ತೆ. ಇದು ಟಿಪಿಕಲಾಗಿ ಮಲೇರಿಯಾದ ಜ್ವರ ಇರ್ತದೆ. ಬೇರೆದು ಯಾವುದ್ರೊಳಗೂ ಈ ಥರ ಜ್ವರಗಳು ಬರೋಲ್ಲ. ಕೆಲವೊಂದು ಬ್ರೂಸೆಲ್ಲ ಅಂಥವೆಲ್ಲ ಜ್ವರದಲ್ಲಿ ಇರ್ತದೆ. ಬಿಟ್ಟರೆ ಈ ಬಿಟ್ಟು ಬರೋ ಜ್ವರ, ಒಂದು ದಿವಸ ಜ್ವರ ಬರೋದು. ಕೆಲವೊಂದು ಮಲೇರಿಯಾ ಟೈಪ್ನಲ್ಲಿ ಒಂದು ದಿವಸ ಇಡೀ ಜ್ವರ ಇರೋಲ್ಲ, ನೆಕ್ಸ್ಟ್ ದಿವಸ ಮತ್ತೆ ಚಳಿ ಜ್ವರ ಬರ್ತದೆ. ಟೈಫಾಯ್ಡ್ ಜ್ವರದಲ್ಲಿ ಪ್ರತ್ಯೇಕವಾಗಿ ಟೈಫಾಯ್ಡು ಇಂಟೆಸ್ಟೈನ್, ಕರಳಿಗೆ ನಮಗೆ ಹಾನಿ ಮಾಡೋದ್ರಿಂದ ಟೈಫಾಯ್ಡ್ನಲ್ಲಿ ಊಟ ತಿಂಡಿ ಮಾಡಲ್ಲ, ಅದು ಮೇಯ್ನು. ಮತ್ತು ಸುಸ್ತು ಜಾಸ್ತಿ. ಜ್ವರ ಇಲ್ದಿರೋ ಟೈಮಲ್ಲಿ, ನಾನು ಆವಾಗಲೇ ಅದೇ ಹೇಳಿದೆ, ಜ್ವರ ಇಲ್ದಿದ್ದಾಗ
ಮಗು ಯಾವ ಥರ ಚಟುವಟಿಕೆ ಇರ್ತದೆ ಅದು ತುಂಬ ಇಂಪಾರ್ಟೆಂಟು. ಜ್ವರ ನಮ್ಮಲ್ಲಿ ಏನಾದರೂ ಜ್ವರ ಮಾಮೂಲಿ ಜ್ವರ ವೈರಲ್ ಜ್ವರ ಬಂದಾಗ ಏನಾಗುತ್ತೆ ಅಂದರೆ ಜ್ವರ ಬಂದಾಗ ಮಗು ಕಿರಿಕಿರಿ ಮಾಡುತ್ತೆ, ತಿಂಡಿ ತಿನ್ನಲ್ಲ, ಹಠ ಮಾಡುತ್ತೆ. ಬಟ್ ಜ್ವರ ಬಿಟ್ಟಾಗ ಮಾಮೂಲಾಗಿ ಹೇಗಿರುತ್ತೆ ಅದೇ ಥರ ಆಟ ಮಾಡುತ್ತೆ, ತಿಂಡಿ ಚೆನ್ನಾಗಿ ತಿನ್ನುತ್ತೆ, ಊಟ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರೆ ಅಂಥ ಮಗು ಟೈಫಾಯ್ಡ್ ಇರೋದಿಲ್ಲ. ಟೈಫಾಯ್ಡ್ನಲ್ಲಿ ಊಟ ತಿಂಡಿ ಇದಾಗುತ್ತೆ, ಸುಸ್ತಾಗುತ್ತೆ ಮಗು. ಕೆಲವೊಂದು ಟೈಫಾಯ್ಡ್ಗೆ ಹೊಟ್ಟೆ ನೋವು ಇರ್ತದೆ, ಕೆಲವೊಮ್ಮೆ ವಾಂತಿ ಇರೋದು ಆ ಥರದ್ದು, ಅಥವಾ ಬೇದಿ ಜಾಸ್ತಿ ಆಗೋದು, ಇವೆಲ್ಲ ಬೇರೆ ಲಕ್ಷಣಗಳಿರ್ತದೆ. ಜ್ವರ ಕರಳಿಗೆ ಸಂಬಂಧಿತ ಫಸ್ಟ್ ಕರಳಿಗೆ ಅದು ಇನ್ಫೆಕ್ಷನ್ ಆಗುತ್ತೆ, ಅಲ್ಲಿಂದ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಮಾಮೂಲಾಗಿ ನಮ್ದು ಹಸು ಊಟ ತಿಂಡಿ ಏನಾಗುತ್ತೆ ಅದು ಅಫೆಕ್ಟ್ ಆಗ್ತದೆ. ಈ ಥರ ಜ್ವರ ಒಂದು ಜ್ವರ ಇನ್ನೊಂದು ಜ್ವರಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಇರ್ತದೆ. ಅಂದ್ರೆ ಜ್ವರ ಅನ್ನೋದು ಕಾಮನ್ ಫ್ಯಾಕ್ಟರ್, ಎಲ್ಲದ್ರಿಗೂ ಜ್ವರ ಇರುತ್ತೆ. ಬಟ್ ಜ್ವರದ ಜೊತೆಗೆ ಏನಿದೆ ಅದನ್ನು ನೋಡ್ಕೊಂಡು ನಾವು ಇದು ಮಾಡ್ತೀವಿ. ಈಗ ನ್ಯೂಮೋನಿಯಾ ನೀವು ಕೇಳಿದ್ರಿ, ನ್ಯೂಮೋನಿಯಾ ಅಂತ ಹೇಳಿದ್ರೆ ನ್ಯೂಮೋನಿಯಾ ಶ್ವಾಸಕೋಶಕ್ಕೆ ಸೋಂಕು ಆಗೋದ್ರಿಂದ ಶ್ವಾಸಕೋಶದಲ್ಲಿ ತೊಂದರೆ ಆಗ್ತದೆ, ಮಗು ಉಸಿರಾಟ ತೊಂದರೆ ಆಗ್ತದೆ, ಎದೆನೋವು ಬರ್ಬೋದು, ಅಥವಾ ಕೆಮ್ಮು ಜಾಸ್ತಿ ಬರ್ಬೋದು, ಅಥವಾ ಉಸಿರಾಟ ತೊಂದರೆ ಬರ್ಬೋದು, ಅಥವಾ ಶ್ವಾಸ ತೆಗೆಯುವಾಗ ಗುಂಡಿ ಬಿಡ್ಬೋದು, ಎದೆ ಗುಂಡಿ ಬೀಳ್ಬೋದು, ಅಥವಾ ವೇಗವಾಗಿ ಉಸಿರಾಡ್ಬೋದು. ಮಾಮೂಲಾಗಿ ಏನು ಉಸಿರಾಡ್ತದೆ ನಾವೀಗ ರನ್ನಿಂಗ್ ಮಾಡಿದ ನಂತರ ಬಂದು ನಿಂತ್ಕೊತೀವಿ, ಆ ಥರ ಫಾಸ್ಟ್ ಬ್ರೀತಿಂಗು ನ್ಯೂಮೋನಿಯಾದಲ್ಲಿ ಇರ್ತದೆ. ಸೊ ಹಾಗೆ ಮೆದುಳು ಜ್ವರ ಬ್ರೈನ್ಗೆ ಅಫೆಕ್ಟ್ ಆಗೋದ್ರಿಂದ ಮಗುವಿನಲ್ಲಿ ಸ್ವಭಾವದಲ್ಲಿ ವ್ಯತ್ಯಾಸ ಆಗುತ್ತೆ. ತುಂಬ ಚಟುವಟಿಕೆ ಇರೋಂಥ ಮಗು ಡಲ್ ಆಗ್ಬೋದು, ಅಥವಾ ವಿಪರೀತ ಹಠ ಮಾಡೋದು, ವಿಪರೀತ ಕಿರಿಕಿರಿ ಮಾಡೋದು, ಅಥವಾ ಕೆಲವೊಮ್ಮೆ ಯಾರ ಜೊತೆನೂ ಹೊಂದ್ಕೊಳ್ದೇ ಇರೋದು, ಇವೆಲ್ಲ ಸ್ವಭಾವ ವ್ಯತ್ಯಾಸ ಬರ್ತದೆ. ಜೊತೆಗೆ ವಾಂತಿ ಇರ್ತದೆ, ಅಥವಾ ತಲೆನೋವು ಇರ್ತದೆ, ಮಗು ನಿದ್ದೆ ಮಾಡೋದಿಲ್ಲ, ಮಾಮೂಲಾಗಿ ಏನಿರುತ್ತೆ ಅದು ಕಂಪ್ಲೀಟ್ ವ್ಯತ್ಯಾಸ ಆಗ್ತದೆ. ಸ್ವಭಾವ ತುಂಬ ವ್ಯತ್ಯಾಸ ಆಗ್ತದೆ. ಯಾವ ಜ್ವರ ಎಲ್ಲಿ ಅಫೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಅದ್ರ ಲಕ್ಷಣಗಳು ಬರ್ತದೆ. ಜ್ವರ ಎಲ್ಲರಿಗೂ ಬರುತ್ತೆ. ಜ್ವರದ ಜೊತೆ ಏನಾಗಿದೆ ಅಂತ ಹೇಳಿ ರೆಕಗ್ನೈಸ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇರೋದು ಡಾಕ್ಟರ್ಸ್ ಹತ್ರ ಮಾತ್ರ. ಸೊ ಮನೆಯಲ್ಲಿ ಆಸ್ ಅ ಪೇರೆಂಟ್ ಆಗಿ ನಾವೇ ಏನೋ ಒಂದು ಮೆಡಿಕೇಶನ್ಸ್ ಮಾಡಿದ್ವಿ, ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ತಂದು ಹಾಕಿದ್ವಿ, ಸಿರಪ್ ತಂದು ಹಾಕಿದ್ವಿ ಅನ್ನೋದನ್ನ ಅವಾಯ್ಡ್ ಮಾಡಿ ತಕ್ಷಣವೇ ಡಾಕ್ಟರ್ನ ಭೇಟಿ ಮಾಡಿ ಡಾಕ್ಟರ್ ಇಂದ ಸಜೆಷನ್ಸ್ ನ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ಬೋದಲ್ವಾ ಸರ್? ಓಕೆ ಫೈನ್. ಹಾಗೇನೆ ಜ್ವರ ಬರ್ದೇ ಇರೋ ತರ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬಹುದಾ? ಈಗ ನಾವು ಆವಾಗಲೇ ಮಾತಾಡಿದಾಗೆ ಕೆಲವೊಂದು ಜ್ವರ ಕೆಲವೊಂದು ಇದರಿಂದ ಬರುತ್ತೆ. ಫುಡ್ಡಿಂದ ಬರೋಂಥದ್ದು ಜ್ವರ, ನೀರು ಮತ್ತು ಆಹಾರ. ಈಗ ಟೈಫಾಯ್ಡ್ ಜ್ವರ ಇರ್ಬೋದು, ಅಥವಾ ಲೂಸ್ ಮೋಷನ್ಸ್ ಇರ್ಬೋದು, ಇವೆಲ್ಲ ನೀರು ಮತ್ತು ಆಹಾರ. ಅಥವಾ ಹೆಪಟೈಟಿಸ್ ಎ, ಈಗ ಈ ವರ್ಷ ಅಂತೂ ತುಂಬ ಕೇಸಸ್ ಇದೆ. ನೀರು ಮತ್ತು ಆಹಾರ ಆಯಿತಾ, ಹೊರಗಡೆ ಎಲ್ಲೋ ಹೋಗಿ ತಿನ್ನೋದು ಆಯಿತಾ, ಗೋಬಿ ಮಂಚೂರಿ ತಿನ್ನೋದು, ಪಾನಿಪುರಿ ತಿನ್ನೋದು, ಅದರಲ್ಲಿ ಯಾವುದೋ ಒಂದು ನೀರು ಹಾಕ್ತಾರೆ, ಕೈ ತೊಳಿತಾರೆ ಇಲ್ವಾ ಗೊತ್ತಿಲ್ಲ, ಅಮಿಬಿಯಾಸಿಸ್ ಅಂತ ಹೇಳ್ತೀವಿ, ಅಥವಾ ಡಿಸೆಂಟ್ರಿ ಅಂತ ಹೇಳ್ತೀವಿ. ಇದೆಲ್ಲ ಶುದ್ಧವಾದ ನೀರು, ಆಹಾರ ಮತ್ತು ನಮ್ಮ ಹೈಜಿನಿಗೆ ಸಂಬಂಧಪಟ್ಟದ್ದು. ಅಂದರೆ ಊಟ ಮಾಡೋಕ್ಕೆ ಮುಂಚೆ ಕಂಪಲ್ಸರಿಯಾಗಿ ಕೈಯನ್ನು ತೊಳೆದು ತಿನ್ನಬೇಕು. ಶುದ್ಧವಾದ ಮನೆಯಲ್ಲಿ ಮಾಡೋಂಥದ್ದು ನೀಟಾಗಿ ಮಾಡ್ತಾರೆ ಎಲ್ಲರೂ. ಒಳ್ಳೆ ನೀರು, ಶುದ್ಧವಾದ ನೀರು ಉಪಯೋಗಿಸ್ತಾರೆ, ಜಾಗ್ರತೆಯಾಗಿ ಮಾಡ್ತಾರೆ. ಈ ಥರದ್ದು ಎಲ್ಲ ಕಡೆ ಇರೋದಿಲ್ಲ. ನೀರು ಮತ್ತು ಆಹಾರದಿಂದ ಶುದ್ಧ ನೀರು ಆಹಾರದಿಂದ ಬಂದರೆ ಬರೋಂಥ ಆಹಾರಗಳನ್ನ ತಡೆಗಟ್ಬೋದು. ಸೊಳ್ಳೆ ಕಚ್ಚದಿಂದ ಬರೋಂಥದ್ದು, ಈಗ ಜಪಾನೀಸ್ ಎನ್ಸೆಫಲೈಟಿಸ್ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಅಥವಾ ಫಿಲೇರಿಯಾ ಆಗಿರ್ಬೋದು, ಇವೆಲ್ಲವೂ ಸೊಳ್ಳೆ ಕಚ್ಚದಿಂದ ಬರ್ತದೆ. ಸೊ ಸೊಳ್ಳೆ ಕಚ್ಚೋದ್ರಿಂದ ನಾವು ಪ್ರೊಟೆಕ್ಷನ್ ತೊಗೋಬೇಕು. ಅದರಿಂದ ನಾವು ಈ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಬೋದು. ಸೊಳ್ಳೆನ ಒಂದು ನಿವಾರಕ್ಕಾಗಿ ಸೊಳ್ಳೆ ಬತ್ತಿಯನ್ನು ಯೂಸ್ ಮಾಡ್ಬೋದು, ಅಥವಾ ಮಸ್ಕಿಟೋ ಕಾಯಿಲರ್ ಹಾಕ್ಬೋದು, ಅಥವಾ ಸೊಳ್ಳೆ ಪರದೆ ಹಾಕ್ಬೋದು, ಮನೆಗೆಲ್ಲ ಮೆಶ್ ಹಾಕ್ಬೋದು. ಶಾಲಾ ಕಾಲೇಜಿನಲ್ಲಿ ನಾವು ಮಸ್ಕಿಟೋ ಕಾಯಿಲನ್ನು ಉಪಯೋಗಿಸ್ಬೇಕು. ಪ್ರತ್ಯೇಕವಾಗಿ ಮಳೆಗಾಲದಲ್ಲಿ ಡೆಂಗು ಜಾಸ್ತಿ, ಪ್ರತ್ಯೇಕವಾಗಿ ಡೆಂಗು ಸೊಳ್ಳೆ ಹಗಲೊತ್ತಿನಲ್ಲಿ ಕಚ್ಚುತ್ತೆ. ಸೊ ಹಾಗಾಗಿ ಸೊಳ್ಳೆ ಕಚ್ಚೋದನ್ನ ನಾವು ತಡೆಗಟ್ಟೋದ್ರಿಂದ ನಮಗೆ ಡೆಂಗು ಬರೋದನ್ನ ನಾವು ತಡೆಗಟ್ಬೋದು. ಕೆಲವೊಂದು ವ್ಯಾಕ್ಸಿನ್ಸ್ ಇದೆ. ಈಗ ಕೆಲವೊಂದು ಕಾಯಿಲೆಗಳು ಜೀವವನ್ನು ತೆಗೆಯುವಂಥ ಕಾಯಿಲೆಗಳಿದೆ. ಈಗ ಮೆದುಳು ಜ್ವರ ಅಂತ ಹೇಳಿದೆ, ಈಗ PCV ಇರ್ಬೋದು. PCV ಈಗ ನ್ಯೂಮೋಕಾಕಲ್ ಅಂತ ಹೇಳ್ತೀವಿ, ಅದು ಗೌರ್ಮೆಂಟ್ನಲ್ಲೇ ಬಂದಿದೆ. ಹಿಬ್ ಅಂತ ಹೇಳ್ತೀವಿ, ಹಿಬ್ ಅಂತ ವ್ಯಾಕ್ಸಿನ್ ಬಂದು ಆಲ್ಮೋಸ್ಟ್ 10 years ಆಯಿತು. ಹಾಗೆ ಮೆನಿಜೋಕಾಕಲ್ ಅಂತ ವ್ಯಾಕ್ಸಿನ್ಸ್ ಇದೆ. ಟೈಫಾಯ್ಡ್ ಬರದಂಗೆ ವ್ಯಾಕ್ಸಿನ್ ಇದೆ. ಟೈಫಾಯ್ಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಟೈಫಾಯ್ಡ್ ಬರೋದನ್ನ ತಡೆಗಟ್ಬೋದು. H1N1 ಕೋವಿಡ್ನಷ್ಟೇ ತೊಂದರೆ ಕೊಡೋಂಥ H1N1 ಹಂದಿ ಜ್ವರ ಅಂತೀವಿ, ಅಥವಾ ಇನ್ಫ್ಲುಯೆನ್ಸಾ ಜ್ವರ ಅಂತೀವಿ, ಹಕ್ಕಿ ಜ್ವರ ಅಂತೀವಿ. H1N1 H3N2 ಇದು ಬರದೇ ಇದ್ದಂಗೆ ಮಕ್ಕಳಿಗೆ ನಾವು ವ್ಯಾಕ್ಸಿನ್ಸ್ ಹಾಕ್ಸ್ಬೋದು. ಮತ್ತು ಮಗುವಿಗೆ ಉತ್ತಮ ಆಹಾರ ಕೊಡಬೇಕು. ಮತ್ತು ನಮ್ಮದು ಬಾಡಿ ಕ್ಲಾಕ್ ಏನಿದೆ ಅದ್ರ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕರೆಕ್ಟಾಗಿ ನಿದ್ದೆ ಆಗಬೇಕು, ಕರೆಕ್ಟಾಗಿ ಇದರಿಂದನೂ ಕೂಡ ಇಮ್ಯುನಿಟಿ ಬಿಲ್ಡಪ್ ಆಗುತ್ತೆ. ಹೀಗೆ ಮತ್ತು ಇನ್ನೊಂದೇನೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕಾಯಿಲೆ ಇದ್ದಾಗ ಕಾಯಿಲೆ ಬಂದ ರೋಗಿನ ಚಿಕಿತ್ಸೆ ಮಾಡೋದ್ರಿಂದ ಅದು ಕಾಯಿಲೆ ಹರಡೋದನ್ನ ನಾವು ತಡೆಗಟ್ಬೋದು. ಈಗ ಜ್ವರ ಅಂತ ಹೇಳ್ತಾರೆ, ಜ್ವರ ಅಂದ್ರೂ ಶಾಲೆಗೆ ಕಳ್ಸೋದು ನಿಲ್ಲಿಸಲ್ಲ. ಕೆಲವೊಮ್ಮೆ ಡೆಂಗು ಜ್ವರ ಇರ್ಬೋದು, ಅಥವಾ ನಾವು ಈಗ ಲಾಸ್ಟ್ 1-2 ತಿಂಗಳೇ ನೋಡಿದ್ವಿ ಎಲ್ಲರಿಗೂ ಮಂಗನ ಬಾವು ಯಾಕೆ ಬರುತ್ತೆ ಅಂದರೆ ಒಬ್ಬರಿಂದ ಇನ್ನೊಬ್ರಿಗೆ ಹರಡ್ತದೆ. ಯಾರಿಗೆ ಮಂಗನ ಬಾವು ಬಂದಿರುತ್ತೆ ಅವ್ರು ಶಾಲೆಗೆ ಕಳಿಸಿಲ್ಲ ಅಂದರೆ ಇನ್ನೊಬ್ರಿಗೆ ಬರೋದಿಲ್ಲ.
ಸೊ ಸಿಂಪಲ್ ಅದು. ಈಗ ಡೆಂಗು ಜ್ವರ ಬಂದಿರೋ ಮಗು ಶಾಲೆಗೆ ಬಂತು ಅಂದರೆ ಆ ಮಗುಗೆ ಸೊಳ್ಳೆ ಕಚ್ಚಿ ಬೇರೆ ಮಕ್ಕಳಿಗೂ ಹರಡ್ತದೆ. ಸೊ ಫಸ್ಟು ರೋಗಿನ ನಾವು ಗುರುತಿಸಿ ಚಿಕಿತ್ಸಿಸಿ ಅವ್ರನ್ನ ರೋಗಿಗಿನ ಸಪ್ರೇಟ್ ಮಾಡಿದರೆ ಆವಾಗ ಆಟೋಮೆಟಿಕಲಿ ಕಾಯಿಲೆ ಕಡಿಮೆ ಆಗುತ್ತೆ. ಪ್ರತ್ಯೇಕವಾಗಿ ಶಾಲಾ ಕಾಲೇಜುಗಳಿಗೆ ಜ್ವರ ಇದ್ದವರು ಹೋಗಬೇಡಿ, ಅದರಿಂದ ಇನ್ನೊಬ್ರಿಗೆ ಹರಡ್ತದೆ. ಅಥವಾ ಕೆಮ್ಮು ಶೀತನೇ ತುಂಬ ಕೆಮ್ಮಿದೆ, ಒಬ್ರಿಗೆ ಹರಡಂಥ ಕೆಮ್ಮಿದೆ, ಈ ಇಂಥವ್ರನ್ನೆಲ್ಲ ಒಬ್ರಿಂದೊಬ್ರು ಕಾಂಟ್ಯಾಕ್ಟ್ ಬರೆದಿದ್ದಂಗೆ ಇದ್ರೆ ಇದಾಗುತ್ತೆ. ಮತ್ತು ಮಾಸ್ಕ್ ಹಾಕೋದ್ರಿಂದ ನಾವು ತುಂಬ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ಬೋದು. ಈಗ H1N1 ಆಗ್ಬೋದು, ಅಥವಾ ಕೋವಿಡ್ ಆಗ್ಬೋದು, ಅಥವಾ ಈ ನ್ಯೂಮೋನಿಯಾ ಆಗ್ಬೋದು, ಇವೆಲ್ಲವೂ ಗಾಳಿನ ಹರಡ್ತದೆ. ಒಬ್ರು ಕೆಮ್ಮಿದಾಗ ಆ ರೋಗಾಣುಗಳು ಗಾಳಿ ಮೂಲಕ ಇನ್ನೊಬ್ಬರು ಶ್ವಾಸಕೋಶನ ತಲುಪ್ತದೆ. ಸೊ ಮಾಸ್ಕ್ ಹಾಕೋದ್ರಿಂದ ಈಗ ಎಲ್ಲೆಲ್ಲಿ ಗುಂಪು ಕೊಡ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ, ಅಥವಾ ಬಸ್ ಸ್ಟಾಪಿಗೆ ಹೋಗ್ತೀವಿ, ಟ್ರೈನಲ್ಲಿ ಪ್ರಯಾಣ ಮಾಡ್ತೀವಿ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀವಿ, ಅಂಥ ಕಡೆ ಎಲ್ಲ ಮಾಸ್ಕ್ ಹಾಕೋದ್ರಿಂದ ನಾವು ಕಾಯಿಲೆಯನ್ನು ತಡೆಗಟ್ಬೋದು. ಸರ್, ಈಗ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರೆ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಬಹುದು ಸರ್? ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಒಳಗಿನ ವ್ಯಾಕ್ಸಿನ್? ಕೆಲವೊಂದು ವ್ಯಾಕ್ಸಿನ್ನು ಹುಟ್ಟಿದಾಗಿಂದ ಹಿಡಿದು ಕೊನೆಯವರೆಗೂ ಇರೋಂಥ ವ್ಯಾಕ್ಸಿನ್ ಇದೆ. ಫಾರ್ ಎಕ್ಸಾಂಪಲ್, ನಾವು ಅಂದ್ಕೊಂಡಿದ್ದ ಹಾಗೆ ವಯಸ್ಸಾಗಿದೆ ಬಿಡಿ ಇನ್ನೇನು ಅಂತ, ಆದರೆ ವಯಸ್ಸಾದವರಿಗೆ ವ್ಯಾಕ್ಸಿನ್ಸು ತೀರಾ ಅಗತ್ಯ. ಯಾಕಂದರೆ ಅವ್ರದ್ದು ಇಮ್ಯುನಿಟಿ ಕಡಿಮೆ ಇದೆ. 5 ವರ್ಷದ ಒಳಗೆ ಮತ್ತು 65 ವರ್ಷದ ಮೇಲೆ ಇರೋರಿಗೆ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಅಂಥವರಿಗೆ ಈ ನ್ಯೂಮೋನಿಯಾ, ಟೈಫಾಯ್ಡು, ಅಥವಾ ಹೆಪಟೈಟಿಸ್ ಎ ಇರ್ಬೋದು, ಅಥವಾ H1N1, ಪ್ರತ್ಯೇಕವಾಗಿ H1N1 ಮತ್ತು ನ್ಯೂಮೋನಿಯಾ, ಈ ಗಾಳಿಯಿಂದ ಹರಡಂಥದ್ದು. ಒಬ್ಬರಿಂದೊಬ್ರಿಗೆ ಕೆಮ್ಮಿದಾಗ ಸೀನಿದಾಗ ಆ ರೋಗಾಣುಗಳು ಒಬ್ಬರಿಂದೊಬ್ಬರಿಗೆ ಹರಡ್ತದೆ. ಹಾಗಾಗಿ ಮುಂದುವರೆದ ದೇಶ ಆದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ನಲ್ಲಿ 65 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ನ್ಯೂಮೋಕಾಕಲ್ ಇಂಜೆಕ್ಷನ್ ಹಾಕ್ತಾರೆ, ಮತ್ತು H1N1 ಇಂಜೆಕ್ಷನ್ ಹಾಕ್ತಾರೆ. 5 ವರ್ಷದ ಒಳಗೆ ಮಾತ್ರ ಅಲ್ಲ, ಪ್ರತಿ ವರ್ಷ ಹಾಕ್ತಾರೆ. ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ, H1N1 ಅಥವಾ ನ್ಯೂಮೋನಿಯಾ ಬಂದರೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋ ವೆಚ್ಚಕ್ಕಿಂತ ವ್ಯಾಕ್ಸಿನ್ ಹಾಕೋದು 10ನೇ ಒಂದು ಭಾಗ ಅಥವಾ 20ನೇ ಒಂದು ಭಾಗ ಅಂತ ಆ ಥರ ಯೋಚನೆ ಮಾಡ್ತಾರೆ. ಒಂದು ವ್ಯಾಕ್ಸಿನಿಗೆ 2,000 ರೂಪಾಯಿ ಆದರೆ ಒಂದು ಸರಿ ಅಡ್ಮಿಟ್ ಆದರೆ 20,000ದಿಂದ ಹಿಡಿದು 2 ಲಕ್ಷವರೆಗೂ ಬಿಲ್ ಆಗ್ಬೋದು. ಸೊ ಅಷ್ಟು ಉಳಿಸ್ತದೆ, ಅದರಿಂದ ನಮಗೆ ದೇಶಕ್ಕೆ ಖರ್ಚಾಗೋದು ಉಳಿಯುತ್ತೆ ಅಂತ ಆ ಥರ ಯೋಚನೆ ಮಾಡ್ತಾರೆ. ಎರಡನೇದು, ಕಾಯಿಲೆ ಬರೋದ್ರಿಂದ ಅವರಿಗೆ ಸಫರಿಂಗ್, ಅವರಿಗೆ ನೋವು, ಇದು ಆಸ್ಪತ್ರೆಯಲ್ಲಿ ಇರೋಂಥದ್ದು, ಇಡೀ ವರ್ಕ್ ಕೆಲಸಕ್ಕೆ ಬರೋಂಥದ್ದು ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ ಅಂತ ಆ ಥರ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ H1N1 ಮತ್ತು ನ್ಯೂಮೋನಿಯಾ ಆಲ್ಮೋಸ್ಟ್ ಎಲ್ಲರೂ ಹಾಕ್ಸ್ಕೋಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋಂಥವ್ರಿಗೂ ಕೂಡ ವ್ಯಾಕ್ಸಿನ್ ಕಾರ್ಡ್ನಲ್ಲಿ ನೀವು ಇದನ್ನೆಲ್ಲ ಹಾಕ್ಸ್ಕೊಂಡೇ ಬರಬೇಕು ಅಂತ ಅವರು ಕಂಪಲ್ಸರಿ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ವ್ಯಾಕ್ಸಿನ್ ಹಾಕೋಕ್ಕೆ ತುಂಬ ಒಂದು ನಿರ್ಲಕ್ಷ್ಯ ಮಾಡ್ತಾರೆ. ಏನಕ್ಕೆ ಹಾಕ್ಸ್ಬೇಕು, ನಮಗೆ ಬೇಕಾಗಿಲ್ಲ, ನಾವು ಹಾಕ್ಸಿಲ್ಲ, ನಾವು ಎರಡೇ ವ್ಯಾಕ್ಸಿನಿಗೆ ನಮ್ಮ ಮಗುಗೆ ಯಾಕೆ ಇಷ್ಟೊಂದು ವ್ಯಾಕ್ಸಿನು. ಸೊ ವ್ಯಾಕ್ಸಿನ್ ಅನ್ನೋದು ನಾವು ಹೆಲ್ಮೆಟ್ ಹಾಕ್ಕೊಂಡಂಗೆ, ಗಾಡಿ ಈಗ ಸ್ಕೂಟಿ ಅಥವಾ ಬೈಕ್ ಹತ್ತೋಕ್ಕೂ ಮುಂಚೆ ನಾವು ಹೆಲ್ಮೆಟ್ ಹಾಕ್ಕೊಂಡ್ರೆ ನಮ್ಮ ತಲೆ ಸೇಫಾಗಿರುತ್ತೆ. ಹಾಗೆ ವ್ಯಾಕ್ಸಿನ್ ಹಾಕೋದ್ರಿಂದ ನಮ್ಮ ಮಗುಗೆ ಇಂಥ ಡೇಂಜರಸ್ ಕಾಯಿಲೆಯಿಂದ ನಾವು ಬರದೇ ಇದ್ದಂಗೆ ಪ್ರೊಟೆಕ್ಷನ್ ತೊಗೋಬೋದು. ಮಗು ಜೀವಹಾನಿ ಆಗೋದು, ಅಥವಾ ಮಗು ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಅಥವಾ ಶಾಲೆಗೆ ಹೋಗೋದು ತಪ್ಪಿಸೋದು. ಈಗಂತೂ 2 ದಿವಸ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಹೋಮ್ವರ್ಕು, ಟೆಸ್ಟು ಎಲ್ಲ ಹಾಳಾಗ್ತದೆ. ಸೊ ಎಲ್ಲ ಥರದಿಂದ ನಾವು ವ್ಯಾಕ್ಸಿನ್ ಹಾಕೋದ್ರಿಂದ ಒಳ್ಳೆಯದೇ ಆಗ್ತದೆ. ಸೊ ಅದರಿಂದ ಪ್ರತಿಯೊಬ್ಬರೂ ಕೂಡ ವ್ಯಾಕ್ಸಿನ್ ನಾವು ಪ್ರಿವೆಂಟಬಲ್, ಈ ತಡೆಗಟ್ಟುವಂಥ ಕಾಯಿಲೆಗಳನ್ನ ವ್ಯಾಕ್ಸಿನ್ ಹಾಕಿ ತಡೆಗಟ್ಟಬೇಕು. ನೀವು ಹೇಳಿದಾಗೇನೆ ಸಾಕಷ್ಟು ಜನ ಪೇರೆಂಟ್ಸ್ ಮಕ್ಕಳನ್ನ ಏನೋ ಸ್ಕೂಲಿಗೆ ಕಳಿಸ್ತಾರೆ, ಫೀವರ್ ಇದ್ರು ಒಂದ್ ದಿವಸ ಅಷ್ಟೇ ಟೈಮ್ ತಗೊಂಡು ಕಳಿಸ್ತಾರೆ. ಅಂದ್ರೆ ಈ ನೋಟ್ಸ್, ಹೋಮ್ವರ್ಕಿನ ಭಯದಿಂದನೇ ಮಕ್ಕಳನ್ನ ಸಾಕಷ್ಟು ಜನ ಕಳಿಸ್ತಾ ಇದಾರೆ. ಆದ್ರೆ ದಯವಿಟ್ಟು ಆತರ ಮಾಡಬೇಡಿ ಅಂತ ಹೇಳಿ ನಮ್ಮ ಒಂದು ಕನ್ಸರ್ನ್.